ಹಲೋ ಫ್ರೆಂಡ್ಸ್, ನಮಸ್ಕಾರ. ರೇಟೋ ಕಿಚನ್ಗೆ ಸ್ವಾಗತ. ಇವತ್ತು ಕಾಳುಗಳನ್ನ ಬಳಸ್ಕೊಂಡು ಒಂದು ಹೆಲ್ದಿಯಾಗಿರೋದು ಬ್ರೇಕ್ಫಾಸ್ಟ್ ಮಾಡೋಣ. ದೋಸೆ ರೆಸಿಪಿ. ನಾನು ರಾತ್ರಿನೇ ಕಡಲೆಕಾಳು, ಹೆಸರು ಕಾಳು, ಆಮೇಲೆ ಒಂದೆರಡು ಸ್ಪೂನ್ ಶೇಂಗಾ ನೆನೆಸ್ಕೊಂಡಿದ್ದೆ. ನೈಟ್ ಫುಲ್ ನೆನೆಸ್ಕೊಂಡಿದ್ದೆ. ಬೆಳಗ್ಗೆ ಎದ್ದು ರುಬ್ಕೊಳ್ಳೋಣ ಅಂತ ರುಬ್ಕೋತಾ ಇದ್ದೀನಿ. ರಾಗಿ ಹಿಟ್ಟು ಒಂದು ಬಟ್ಲು, ಅಕ್ಕಿ ಹಿಟ್ಟು ಒಂದು ಬಟ್ಲು, ರವೆ ಒಂದು ಬಟ್ಲು ತೊಗೊಂಡಿದ್ದೀನಿ. ಅರ್ಧ ರುಬ್ಕೋತಾ ಇದ್ದೀನಿ. ಒಂದು ಸ್ವಲ್ಪ ಕಡಲೆಕಾಳು, ಶೇಂಗಾ, ಹೆಸರು ಕಾಳಿಗೆ ಅರ್ಧ ಬಟ್ಲು ಹಿಟ್ಟು ಹಾಕ್ಕೊಂಡು ರುಬ್ಕೊಂಡೆ. ಇನ್ನೊಂದು ಸತಿಗೆ ಅರ್ಧ ಹಿಟ್ಟು ಹಾಕ್ಕೊಂಡು ಕಾಳುಗಳೆಲ್ಲ ಮಿಕ್ಸಿ ಮಾಡಿಕೊಂಡೆ. ಸೇಮ್ ದೋಸೆ ಹಿಟ್ಟಿನ ಹದಕ್ಕೆ ರುಬ್ಕೊಳ್ಳಿ. ದೋಸೆ ಹಿಟ್ಟು ಯಾವ ಥರ ನೈಸ್ ಇರುತ್ತೆ ಆ ಥರ ರುಬ್ಕೊಳ್ಳಿ. ಇದ್ರದ್ದು ಸಿಪ್ಪೆ ಎಲ್ಲ ಇರುತ್ತೆ, ಹಂಗೆ ಮಿಕ್ಸಿ ಮಾಡಬೇಕು ಫ್ರೆಂಡ್ಸ್. ಅದರಲ್ಲಿ ಫೈಬರು, ಆಮೇಲೆ ಕಾಳು ಇರ್ತಾವಲ್ಲ, ತುಂಬ ಒಳ್ಳೆಯದು ಹೆಲ್ತಿಗೆ. ಆಮೇಲೆ ಹೆಸರು ಕಾಳು ತಂಪು, ಹೊಟ್ಟೆಯಲ್ಲಿ ತಂಪಿರುತ್ತೆ. ಇವರು BP ಶುಗರು ಇರೋರಿಗೆಲ್ಲ, ಮಕ್ಕಳಿಗೆಲ್ಲ ತುಂಬ ಒಳ್ಳೆಯದು, ಹೆಲ್ದಿ ರೆಸಿಪಿ. ಬೆಳಗ್ಗೆ ತಿಂದರೆ ಬ್ರೇಕ್ಫಾಸ್ಟ್ಗೆ ಬೇಗ ಹಸಿವೇನೂ ಆಗೋಲ್ಲ. ಆಮೇಲೆ ಒಳ್ಳೆಯದು, ಹೆಲ್ತಿಗೆ ಒಳ್ಳೆಯದು, ತುಂಬ ಒಳ್ಳೆಯ ರೆಸಿಪಿ. ಆಮೇಲೆ ನುಣ್ಣಗೆ ರುಬ್ಕೊಂಡು, ಆಮೇಲೆ ಒಂದು ಸಣ್ಣದಾಗಿ ಈರುಳ್ಳಿ ಹಚ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು, ಆಮೇಲೆ ಅಡುಗೆ ಸೋಡಾ ಹಾಕಿ ಸ್ವಲ್ಪ ಕೊತ್ತಂಬರಿ ಹಾಕಿ ಒಂದು 10 ನಿಮಿಷ ಮುಚ್ಚಿಡಿ. ಒಂದು 10 ನಿಮಿಷ ಮುಚ್ಚಿಟ್ಟು ಆಮೇಲೆ ಎಲ್ಲ ಚೆನ್ನಾಗಿ ಸೋಕಾಗಿರುತ್ತೆ, ಹಿಟ್ಟೆಲ್ಲ ಹದ ಬಂದಿರುತ್ತೆ. ಆಮೇಲೆ ನಾರ್ಮಲ್ ನಾನು ಚಪಾತಿ ಮಾಡೋ ಹಂಚಿನ ಮೇಲೇ ಮಾಡ್ಕೋತಾ ಇದ್ದೀನಿ ನೋಡಿ. ನಿಮ್ಗೆ ಎಷ್ಟು ತೆಳು ಬೇಕೋ ಅಷ್ಟು ತೆಳು ಮಾಡ್ಕೋಬೋದು. ಎಷ್ಟು ತೆಳು ಇದ್ದರೆ ಅಷ್ಟು ಚೆನ್ನಾಗಿ ಬರುತ್ತೆ. ಸ್ವಲ್ಪ ನಾನಿಲ್ಲಿ ದಪ್ಪನೇ ಇಟ್ಟಿದ್ದೀನಿ ಹಿಟ್ಟು. ದಪ್ಪ ಸ್ವಲ್ಪ ಗಟ್ಟಿ ಹಿಟ್ಟಿದ್ರೆ ಮೆತ್ತಗೆ ಬರುತ್ತೆ. ನಿಮಗೆ ಕ್ರಿಸ್ಪಿ ಏನಾದರೂ ಬೇಕಾಗಿತ್ತು ಅಂತ ಅಂದರೆ ಒಂದು ಸ್ವಲ್ಪ ನೀರು ಜಾಸ್ತಿನೇ ಹಾಕ್ಕೊಳ್ಳಿ. ತೆಳು ಮಾಡಿ, ಸ್ಪೂನಿಂದ ಏನು ಹರಡಕ್ಕೆ ಹೋಗಬೇಡಿ. ಈ ಥರ ಹಂಚಿನ ಮೇಲೆ ಹಾಕ್ಕೊಂಡು ಹಂಚಿನ ಮೇಲೆ ಸ್ಪ್ರೆಡ್ ಮಾಡಿ, ಅದು ತಾನಾಗೆ ಹರಡ್ಕೊಳ್ಳುತ್ತೆ. ನೋಡಿ ಎಷ್ಟು ಸೂಪರಾಗಿ ಬಂದಿದೆ. ಸಾಗು ಜೊತೆ, ಕೊಬ್ಬರಿ ಚಟ್ನಿ ಜೊತೆ ಸೂಪರಾಗಿರುತ್ತೆ ಕಾಂಬಿನೇಷನು. ಕಡಲೆಕಾಳು, ಹೆಸರು ಕಾಳು, ಶೇಂಗಾ ಹಾಕಿರ್ತೀವಲ್ವ, ರುಚಿ ಹೆಚ್ಚಾಗಿರುತ್ತೆ, ಟೇಸ್ಟಿಯಾಗಿರುತ್ತೆ. ಬಾಯಿಗೆ ತಿನ್ನೋಕ್ಕೂ ಚೆನ್ನಾಗಿರುತ್ತೆ, ಟೇಸ್ಟಿ. ಆಮೇಲೆ ಹೆಲ್ತಿಗೂ ಒಳ್ಳೆಯದು, ತಂಪಿರುತ್ತೆ ಫ್ರೆಂಡ್ಸ್, ಬೇಗ ಹಸಿವೆ ಆಗೋಲ್ಲ. ಆಮೇಲೆ ಮಾಡೋದು ಏನು ರಿಸ್ಕ್ ಇಲ್ಲ, ಹಂಚಿಗೆ ಮೆತ್ಕೊಳ್ಳುತ್ತೆ, ಹರಿಯುತ್ತೆ ಅನ್ನೋದು ಏನು ಟೆನ್ಷನ್ ಇಲ್ಲ, ಆರಾಮಾಗಿ ಬರುತ್ತೆ. ರಾತ್ರಿ ಇಷ್ಟು ಕಡಲೆಕಾಳು, ಹೆಸರು ಕಾಳು ನೆನೆಸ್ಕೊಂಡ್ರೆ ಆರಾಮಾಗಿ ಮಾಡ್ಕೋಬಹುದು. ಬೆಳಿಗ್ಗೆ ನೆನೆಸೋ ಟೆನ್ಷನ್ ಏನಿರಲ್ಲ. ಕಲರ್ ಮಾತ್ರ ಸೂಪರಾಗಿ ಬಂದಿದೆ. ಒಂದು ಸತಿ ಟ್ರೈ ಮಾಡಿ. ನಮಸ್ಕಾರ ಫ್ರೆಂಡ್ಸ್.